Hello everyone, welcome to FTS Academy. ಈ ಸೆಷನ್ ಅಲ್ಲಿ ನಾವು ಜಿಯೋಗ್ರಫಿ ಟಾಪಿಕ್ಸ್ ನೋಡ್ತಾ ಇರ್ತಾರಲ್ಲ. ಜಿಯೋಗ್ರಫಿ ಜಿಯೋಗ್ರಫಿನಲ್ಲಿ ನಮಗೆ NCERT 11 and 12 ಇಂಪಾರ್ಟೆಂಟ್. ಅದ್ರ ಜೊತೆಗೆ ಜಿಸಿಲಿಯನ್ ಬುಕ್ ಅದ್ರ ಜೊತೆಗೆ ಅಟ್ಲಾಸ್ ಇಷ್ಟಿದ್ರೆ ನಮ್ಗೆ ಇಂಡಿಯನ್ ಜಿಯೋಗ್ರಫಿ ಸಾಕು. ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ನಾವು ಸ್ವಲ್ಪ ತಿಳ್ಕೋಬೇಕಾಗುತ್ತೆ ಕರೆಂಟ್ ಅಫೇರ್ಸ್ ಬಗ್ಗೆ. ಈ ಕಂಪ್ಲೀಟ್ ಸೆಷನ್ ಏನಂತಂದ್ರೆ ನೆಕ್ಸ್ಟ್ ನಾವು ಜಿಯೋಗ್ರಫಿ NCERT ಬುಕ್ಸ್ ಅನ್ನ ನೋಡ್ತಾ ಇದ್ದೇವೆ. ಜಿಯೋಗ್ರಫಿ NCERT ಬುಕ್ ನಲ್ಲಿ ನಾ ಎಕ್ಸ್ಟ್ರಾ ಏನು ಹೇಳಲ್ಲ, ಇದ್ರಲ್ಲಿ ಏನೇನಿದೆ ಅಲ್ಲ ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ನಿಮ್ಗೊಂದು ಬುಕ್ ಓದಂಗೆ ಆಗ್ಬೇಕು. ಹೌದಾ, ಗೊತ್ತಾಯ್ತಾ? ಓಕೆ, ನೋಡಿ, ಜಿಯೋಗ್ರಫಿನಲ್ಲಿ ನಮ್ಗೆ ಇಂಡಿಯಾ ಮೇನ್ಲ್ಯಾಂಡ್ ಏನೇನು ಎಕ್ಸ್ಟೆಂಡ್ ಆಗಿರುತ್ತೆ. ಕಾಶ್ಮೀರ್ ನಾರ್ತ್ ನಲ್ಲಿ ಇರುತ್ತೆ, ಸೌತ್ ನಲ್ಲಿ ಕನ್ಯಾಕುಮಾರಿವರೆಗೆ ಇದೆ. ಅದೇ ತರ ಈಸ್ಟ್ ಸೈಡ್ ಅರುಣಾಚಲ್ ಪ್ರದೇಶ್ ಇದೆ, ಈ ಕಡೆ ವೆಸ್ಟ್ ಸೈಡ್ ಗುಜರಾತ್ ವರೆಗೆ ಎಕ್ಸ್ಟೆಂಡ್ ಆಗಿದೆ. ಓಕೆನಾ? ನೆಕ್ಸ್ಟ್ ಟೆರಿಟೋರಿಯಲ್ ಲಿಮಿಟ್ ಏನಿದೆ, ಕೋಸ್ಟಲ್ ಅಪ್ ಟು 12 ನಾಟಿಕಲ್ ಮೇಲ್ವರೆಗೂ ನಮ್ದು ಕೋಸ್ಟ್ ಲೈನ್, ಅಲ್ಲಿವರೆಗೂ ನಮ್ಮ ಬಾರ್ಡರ್ ಇದೆ. 12 ನಾಟಿಕಲ್ ಮೈಲ್ ಅಂತ 21.9 ಕಿಲೋಮೀಟರ್ ವರೆಗೂ ಇದೆ, ಕೋಸ್ಟಲ್ ಏರಿಯಾ. ಇದು ನಮ್ಮ ಜಿಯೋಗ್ರಫಿ, ಇಂಡಿಯಾ ಜಿಯೋಗ್ರಫಿ ಎಕ್ಸ್ಟೆಂಡ್ ಆಗಿದೆ. 1 ನಾಟಿಕಲ್ ಮೈಲ್ ಅಂತಂದ್ರೆ ಇದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಬೋದು. ನಾಟಿಕಲ್ ಮೈಲ್ ಅಂದ್ರೆ 1.8 ಕಿಲೋಮೀಟರ್ ವರೆಗೂ ಇದೆ ಅಂತ ಹೇಳ್ತಾರೆ NCERT ಪ್ರಕಾರ. ಎಕ್ಸ್ಟ್ರಾ ಏನು ಹೇಳಿದ್ರೆ NCERT ಬುಕ್ ನಲ್ಲಿ ಅದೇ. ಆಮೇಲೆ ನಾನು ಜಿಯೋಗ್ರಫಿ ಆಪ್ಷನಲ್ ಆಗಿರೋದ್ರಿಂದ ನಾನು NCERT ಬುಕ್ಸ್ 8 to 10 ಟೈಮ್ಸ್ ಓದಿದ್ದೀನಿ. ಬುಕ್ಸ್ ಓದಿದ್ದೀನಿ, ಇಷ್ಟು ಓದಿದ್ದೀನಿ. ಓಕೆನಾ? 4-5 years ನಂದು UPSC ಪ್ರಿಪರೇಷನ್ ಇಷ್ಟೆಲ್ಲ ಓದಿದ್ದೀನಿ ನಾನು. ಅಂದ್ರೆ ನಾವು ಈ ಜಿಯೋಗ್ರಫಿನ ಮಾಸ್ಟರ್ ಆಗಿದ್ದೀನಿ. ಅಂದ್ರೆ ಅಷ್ಟೊಂದು ಟೈಮ್ ಓದಿನಿ ಅಂತಂದ್ರೆ ಅಬ್ಸಲ್ಯೂಟ್ಲಿ ಎಲ್ಲ ನೆನಪಿರುತ್ತೆ, ಎಲ್ಲ ನಾವು ಮಾಸ್ಟರ್ನೇ ಅಂತ ಹೇಳ್ಬೋದು. ಹೌದಲ್ವಾ? ನೋಡಿ, ಏನ್ ಹೇಳ್ತಾನೆ ಅಂತಂದ್ರೆ, ಇಫ್ ಯು ವರ್ಕ್ ಔಟ್ ದ ಲ್ಯಾಟಿಟ್ಯೂಡಿನಲ್ ಎಕ್ಸ್ಟೆಂಟ್ ಆಫ್ ಇಂಡಿಯಾ, ದೇ ಆರ್ ರಫ್ಲಿ 30 degrees ಅಂತ ಹೇಳ್ತಾನೆ. Whereas the actual distance measured from the north to south is extremely north to south ಎಷ್ಟಿದೆ, 3014 ಕಿಲೋಮೀಟರ್ ಇದೆ. ಈಸ್ಟ್ ಟು ವೆಸ್ಟ್ ಎಷ್ಟಿದೆ, 2933 ಕಿಲೋಮೀಟರ್ ಇದೆ. ಇದು ನೆನ್ಪಿಟ್ಕೊಳ್ಳಿ, ಅಕಾರ್ಡಿಂಗ್ ಟು ದ NCERT ಬುಕ್, ಸ್ಟ್ಯಾಂಡರ್ಡ್ ಬುಕ್ಸ್ ಇದೇನೆ. ಓಕೆನಾ? ನೆಕ್ಸ್ಟ್ ನೋಡಿ, ಮತ್ತೇನೆ ಇದರಲ್ಲಿ ನೆಕ್ಸ್ಟ್ ನಾವು 2 ಲ್ಯಾಂಜಿಟ್ಯೂಡ್ಸ್ ಏನಾಗಿರುತ್ತೆ ಅಂತಂದ್ರೆ ಡಿಕ್ರೀಸಸ್ ಅವಾಗ ಟುವರ್ಡ್ಸ್ ದ ಪೋಲ್, whereas distance between the two latitude remains the same wherever. ನೋಡಿ, ನಮ್ದಿದು ಅರ್ಥ ಇದೆ ಅಂತ ತಿಳ್ಕೊಳ್ಳೋದು. ಲ್ಯಾಂಜಿಟ್ಯೂಡ್ ಅಂದ್ರೆ ಈ ತರ ಬರುತ್ತಲ್ಲ, ಇವೆಲ್ಲ ಲ್ಯಾಂಜಿಟ್ಯೂಡ್ ಅಂತ ಕರಿತೀವಿ. ಈ ತರ ಬರುತ್ತೆ ನೋಡಿ, ಇವೇ ಲ್ಯಾಂಜಿಟ್ಯೂಡ್. ಇವರು ಪೋಲೋ ಹೋಗುವಾಗ ಡಿಕ್ರೀಸ್ ಆಗುತ್ತೆ, ಇಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಮತ್ತೆ ಇದು ಕಡಿಮೆ ಆಗೋದು ಬರುತ್ತೆ. ಲ್ಯಾಟಿಟ್ಯೂಡ್ ಏನಿದೆಲ್ಲ, ಲ್ಯಾಟಿಟ್ಯೂಡ್ ಅಂದ್ರೆ ಈ ತರ ಇರುತ್ತೆ. ಲ್ಯಾಟಿಟ್ಯೂಡ್ ಏನಿರುತ್ತೆ ರಿಮೈನ್ ಸೇಮ್ ಇರುತ್ತೆ. ಎಷ್ಟು ಇರುತ್ತೆ? ರಿಮೈನ್ ಸೇಮ್ ಇರುತ್ತೆ ಅಂತ ಹೇಳ್ತಾರೆ. ಇದು ನೆನ್ಪಿಟ್ಕೊಳ್ಳಿ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಏನು? ನೆಕ್ಸ್ಟ್, ಫ್ರಮ್ ದ ವ್ಯಾಲ್ಯೂಸ್ ಆಫ್ ಲ್ಯಾಟಿಟ್ಯೂಡ್ ಇಟ್ ಅಂಡರ್ಸ್ಟುಡ್ ದಟ್ ದ ಸೌದರ್ನ್ ಪಾರ್ಟ್ ಆಫ್ ದ ಕಂಟ್ರೀಸ್ ಲೈಸ್ ವಿತ್ ಇನ್ ದ ಟ್ರೋಪಿಕ್ಸ್. ಸೌದರ್ನ್ ಪಾರ್ಟ್ಸ್ ಏನಿದೆಲ್ಲ ಕಂಟ್ರಿ ಟ್ರೋಪಿಕ್ಸ್ ನಲ್ಲಿ ಇರುತ್ತೆ, ನಾರ್ದರ್ನ್ ಪಾರ್ಟ್ ಲೈಸ್ ಇನ್ ದ ಸಬ್ ಟ್ರೋಪಿಕಲ್ ರೀಜನ್. ಇವೆರಡು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಆರ್ ವಾರ್ಮ್ ಟೆಂಪರೇಚರ್ ಅಂತ ಕರೀತೇವೆ. This location is responsible for large variation in land forms. ಕ್ಲೈಮೇಟ್ ಆಗಿರ್ಬೋದು, ಸಾಯಿಲ್ ಟೈಪ್ ಆಗಿರ್ಬೋದು, ನ್ಯಾಚುರಲ್ ವೆಜಿಟೇಷನ್ ಆಗಿರ್ಬೋದು, ಇನ್ ದ ಕಂಟ್ರಿ ಇದು ವೇರಿಯೇಷನ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆನಾ? ನೆಕ್ಸ್ಟ್ ನೋಡಿ, ಲ್ಯಾಟಿಟ್ಯೂಡ್ ನಿಯರ್ಲಿ ಏನಾದ್ರೆ 30 ಡಿಗ್ರಿ ಡಿಸ್ಟೆನ್ಸ್ ಅಂತ ಇರುತ್ತೆ, ವೇರಿಯೇಷನ್ಸ್ ಇರುತ್ತೆ. ಓಕೆ, ಗೊತ್ತಾಯ್ತಲ್ವಾ? ನೆಕ್ಸ್ಟ್ ನೋಡಿ, ಇದು ಈಸ್ಟರ್ನ್ ಪಾರ್ಟ್ ಮತ್ತು ವೆಸ್ಟರ್ನ್ ಪಾರ್ಟ್ ಏನಿದೆಲ್ಲ ಇದಕ್ಕೆ ನಮಗೆ 2 hours ಡಿಫರೆನ್ಸ್ ಇರುತ್ತೆ ಅಂತ ಹೇಳ್ತಾರೆ. 2 hours ಡಿಫರೆನ್ಸ್ ಇರುತ್ತೆ. ಈಸ್ಟರ್ನ್ ಮೋಸ್ಟ್ ಪಾರ್ಟ್ ಅಂಡ್ ವೆಸ್ಟರ್ನ್ ಪಾರ್ಟ್ ಆಫ್ ದ ಕಂಟ್ರೀಸ್ 2 ಗಂಟೆ ಡಿಫರೆನ್ಸ್ ಇರುತ್ತೆ. ಅಲ್ಲಿ 4 ಗಂಟೆ ಆಗಿದ್ರೆ ಅಲ್ಲಿ 2 ಗಂಟೆ ಆಗಿದ್ರೆ ಇಲ್ಲಿ 4 ಗಂಟೆ ಆಗುತ್ತೆ ಅಂತ ಈ ತರ ಹೇಳ್ತಾರೆ. ಯು ಆರ್ ಫೆಮಿಲಿಯರ್ ವಿತ್ ದ ಕಾನ್ಸೆಪ್ಟ್ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಸ್. ಗೊತ್ತಿದ್ದಲ್ಲ ಏನಿದು ಅಂತಂದ್ರೆ, ನಾವು ನಮ್ಮ ಟೈಮ್ ಜೋನ್ ಇದೆಲ್ಲ ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರನೇ ನಾವು IST ಪ್ರಕಾರ ಟೈಮ್ ಅನ್ನ ನಾವು ಇದು ಮಾಡೋದು. ಹೌದಾ? ಇದು ನೋಡಿ, 2 hours. ಈಗ ಸನ್ ರೈಸ್ ಅದಲ್ಲ, ಸನ್ ರೈಸಸ್ ಇನ್ ದ ನಾರ್ದರ್ನ್ ಸ್ಟೇಟ್ಸ್
2 hours earlier as compared to ಜೈಸಲ್ಮರ್ ವೆಸ್ಟರ್ನ್ ಪಾರ್ಟ್ ಇಂದ 2 ತಾಸು ಮೊದಲೇ ಈ ಕಡೆ ಸನ್ ರೈಸ್ ಆಯ್ತಾರೆ, ಇದು ಲೇಟರ್ 2 hours ಆದ್ಮೇಲೆ ಆಗುತ್ತೆ ಅಂತ ಹೇಳ್ತಾರೆ. The watches in the Dibrugarh, Impal, Eastern and Jaisalmer in the Bhopal and Chennai in the other parts of the India slow the same time shows ಮಾಡ್ತಾರೆ. ಇದು ನಮ್ದು ಇಂಡಿಯನ್ ಫಿಸಿಕಲ್ ಈ ತರ ನಮ್ದು ಇಂಡಿಯಾ ಟೈಮ್ ಜೋನ್ ಇದೆ ಅಂತ ಹೇಳ್ತಾರೆ. 2 hours ಡಿಫರೆನ್ಸ್ ಇರುತ್ತೆ, ಎಲ್ಲ ಕಡೆ ಡಿಫ್ರೆಂಟ್ ಇರುತ್ತೆ ಅಂತ ಹೇಳ್ತಾರೆ. ಓಕೆನಾ? ನೋಡಿ ಇಲ್ಲಿ ಜಸ್ಟ್ ಗೊತ್ತಿರಲಿ, ಇದು ಮೆರಿಡಿಯನ್ ಇದೆಲ್ಲ 7 degree 30 minutes latitude and 82 degree 30 east is selected as the Indian standard time. The Indian standard time is ahead of the Greenwich mean time. ಎಷ್ಟು 5 ಗಂಟೆ 30 ಮಿನಿಟ್ ಅದಕ್ಕಿಂತ ಅಹೆಡ್ ಇರುತ್ತೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ಅದು ಗ್ರೀನ್ವಿಚ್ ಗಿಂತ. ಓಕೆ, ಇವಾಗ ನೋಡಿ ಇಷ್ಟು ವೆಸ್ಟ್ ಫಾರ್ ಎಕ್ಸಾಂಪಲ್ USA has a 7 time zone ಇದೆ. ಅಂದ್ರೆ ಈ ಕಂಟ್ರಿಗಳು ಸ್ಟ್ಯಾಂಡರ್ಡ್ ಟೈಮ್ಸ್ ಅದರ ಡಿಸ್ಟೆನ್ಸ್ ಮೇಲೆ, ಅದರದ್ದು ಕಂಟ್ರಿ ಡಿಸ್ಟೆನ್ಸ್ ಎಷ್ಟಿರುತ್ತೆ, ಎಕ್ಸ್ಟೆಂಟ್ ಇರುತ್ತೆ, ಎಷ್ಟು ಸ್ಕ್ವೇರ್ ಕಿಲೋಮೀಟರ್ ಇದೆ ಡಿಸ್ಟೆನ್ಸ್, ಅದ್ರ ಮೇಲೆ ಹೋಗುತ್ತೆ ಅಂತ ಸ್ಟ್ಯಾಂಡರ್ಡ್ ಮೇಂಟೈನ್ ಇದಾಗಿರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಇದು ಇಂಡಿಯನ್ ಮ್ಯಾಪ್ ನಲ್ಲಿ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಇದೆ ನೋಡಿ. ಟ್ರೋಪಿಕ್ ಆಫ್ ಕ್ಯಾನ್ಸರ್ ಎಷ್ಟು ಏನಾಗಿರುತ್ತೆ, ಟೋಟಲಿ 8 ಸ್ಟೇಟ್ಸ್ ಮೇಲೆ ಆಗೋಗಿರುತ್ತೆ. ಯಾವ್ಯಾವ ಸ್ಟೇಟ್ಸ್ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ಇಲ್ಲೇ ಇದೆ ಮ್ಯಾಪ್ ನಲ್ಲಿ ಇದೆ 8 ಸ್ಟೇಟ್ಸ್ ಮೇಲೆ. ಮೊದಲ ಕ್ಲಾಸ್ ನಲ್ಲಿ ಹೇಳಿದ್ದೀನಿ 8 ಸ್ಟೇಟ್ ಮೇಲೆ ಇಂಡಿಯನ್ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಪಾಸ್ ಆಗಿರುತ್ತೆ. ಯಾವ ಸ್ಟೇಟ್ ಅನ್ನೋದು ನೆನ್ಪಿಟ್ಕೋಬೇಕು. ಈ ಕಡೆ ಏನಿರುತ್ತೆ, ಬೇ ಆಫ್ ಬೆಂಗಾಲ್ ಇದೆ, ಹೇಳಿದಿನಲ್ಲ 12 ನಾಟಿಕಲ್ ಮೇಲ್ವರೆಗೂ ನಮ್ಮ ಕೋಸ್ಟಲ್ ಟೆರಿಟರಿ ಇದೆ. ಈ ಕಡೆ ಅರಬಿಯನ್ ಸಿ ಇದೆ, ಇಲ್ಲಿ ಲಕ್ಷದ್ವೀಪ, ಇದು ಅಂಡಮಾನ್, ಇದು ನಮ್ಮ ಮ್ಯಾಪ್. ಇಲ್ಲಿ ಶ್ರೀಲಂಕಾ, ಪಾಕ್ ಸ್ಟೇಟ್ ಅಂತ ಬರುತ್ತಲ್ಲ, ಪಾಕ್ ಸ್ಟೇಟ್ ಇಲ್ಲಿ ಗಲ್ಫ್ ಆಫ್ ಮನ್ನಾರ್ ಬರುತ್ತಲ್ಲ, ಇಲ್ಲಿ ಶ್ರೀಲಂಕಾ ಆಗಿದೆ. ನಾವು ಇದರಲ್ಲಿ NCERT ಬುಕ್ ಓದೋದ್ರಿಂದ ನಾವು ಜಸ್ಟ್ ಏನ್ ಮಾಡೋಣ, NCERT ಬಗ್ಗೆನೇ ತಿಳ್ಕೊಳ್ಳೋಣ. ಬುಕ್ಸ್ ಏನೇ ಕೊಟ್ಟಿದ್ದಾರೆ ಅದನ್ನ ರಿವಿಷನ್ ಆಗೋ ತರ ಹೇಳ್ತೀನಿ. ನೆಕ್ಸ್ಟ್ ನೋಡಿ, ಇಂಡಿಯನ್ ಏರಿಯಾ ಎಷ್ಟಿದೆ, 3.28 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್, ಅಂದ್ರೆ 2,36,260 ಕಿಲೋಮೀಟರ್ ಅಂತೆ. 2,36,263 ಚದರ ಕಿಲೋಮೀಟರ್ ನಾವು ಓದಿದ್ದೀವಿ. ಚದರ ಕಿಲೋಮೀಟರ್ ಇಷ್ಟು ಡಿಸ್ಟೆನ್ಸ್ ಇದೆ ಅಂತ. 3.28 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಅಕೌಂಟ್ಸ್ about 2.4% of the world. India 2.4% of the world land in surface area. ಇದು ಇರುತ್ತೆ. ಎಷ್ಟು 7th ಇದೆ, 7th place ನಲ್ಲಿದೆ. 7th place ಅಂದ್ರೆ ಲ್ಯಾಂಡ್ ಮಾಸ್ ಆಫ್ ದ ಇಂಡಿಯಾ ಲಾರ್ಜೆಸ್ಟ್. ಸೈಜ್ ನೋಡಿ ತುಂಬಾ ಇಂಪಾರ್ಟೆಂಟ್ ಇದು, ಜಸ್ಟ್ ತಿಳ್ಕೊಳ್ಳಿ ನೋಡಿ. ಸೈಜ್ ಆಫ್ ಇಂಡಿಯಾ ಗ್ರೇಟ್ ಫಿಸಿಕಲ್ ಡೈವರ್ಸಿಟಿ ಇದೆ. ಏನೇನಿದೆ ಕಂಪ್ಲೀಟ್ ಆಗಿ ನೋಡಿ. ನಮ್ಗೆ ರಿವರ್ಸ್ ಇದಾವ, ಲಾರ್ಜೆಸ್ಟ್ ರಿವರ್ಸ್ ಇದೆ, ಗಂಗಾ ಇದೆ, ಬ್ರಹ್ಮಪುತ್ರ ಇದೆ, ಮಹಾನದಿ ಇದೆ, ಕೃಷ್ಣ, ಗೋದಾವರಿ, ಕಾವೇರಿ, ಆಮೇಲೆ ಗ್ರೀನ್ಲ್ಯಾಂಡ್ ಇದೆ, ವೆಸ್ಟರ್ನ್ ಘಾಟ್ಸ್ ಇದೆ, ಈಸ್ಟರ್ನ್ ಘಾಟ್ಸ್ ಇದೆ, ಹೌದಾ. ಸ್ಯಾಂಡಿ ಎಕ್ಸ್ಪೆನ್ಷನ್ ಕೂಡ ಇದೆ, ಮರುಸ್ಥಲ ಅಂತ ಕರಿತೇವೆ ನಾವು, ಸ್ಯಾಂಡಿ ಎಕ್ಸ್ಪೆನ್ಷನ್ ಇದೆ. ಈಗ ರಾಜಸ್ಥಾನ್ ಕಡೆ ಹಿಮಾಲಯಸ್ ಇದೆ, ನಾರ್ದನ್ ಮೋಸ್ಟ್ ಪಾರ್ಟ್ ನಲ್ಲಿ. ಅದರಲ್ಲಿ ಹಿಂದೂಕುಸ್ ಇದೆ, ಸುಲೆಮನ್ ರೇಂಜಸ್ ಇಂದ ನಾರ್ದನ್ ವೆಸ್ಟ್, ಪೂರ್ವಾಂಚಲ್ ಹಿಲ್ಸ್ ಇಂದ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. ಹೌದಲ್ವಾ, ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ನೋಡಿ, ಇದೆಲ್ಲ ಇಂಡಿಯನ್ ಸಬ್ ಕಾಂಟಿನೆಂಟ್ ಕರಿತೇವೆ. ಇಂಡಿಯನ್ ಸಬ್ ಕಾಂಟಿನೆಂಟ್ ನಲ್ಲಿ ಅದು ಪಾಕಿಸ್ತಾನ ಬರುತ್ತೆ, ನೇಪಾಲ್ ಬರುತ್ತೆ, ಭೂತಾನ್ ಬರುತ್ತೆ, ಬಾಂಗ್ಲಾದೇಶ್ ಬರುತ್ತೆ, ಇಂಡಿಯಾ, ಇದೆಲ್ಲ ಕೂಡ್ಕೊಂಡು ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ ಕರಿತೇವೆ. The Himalayas, together with the other ranges, have acted as a formidable physical barrier in the past. ಗೊತ್ತಾಯ್ತಾ? ಹಿಮಾಲಯ ನಮಗೆ ಒಂದು ಸೆಕ್ಯೂರ್ ಆಗಿ ನಮ್ಮ ಕಂಟ್ರಿಯನ್ನು ಪ್ರೊಟೆಕ್ಟ್ ಮಾಡುತ್ತೆ. ಹಿಮಾಲಯಸ್ ತುಂಬಾ ಇಂಪಾರ್ಟೆಂಟ್ ನಮಗೆ. ತುಂಬಾ ಪಾಸಸ್ ಕೂಡ ಇದಾವೆ. ಫಾರ್ ಎಕ್ಸಾಂಪಲ್ ನೋಡಿ, ಕೈಬರ್ ಪಾಸ್ ಇದೆ, ದ ಬೋಲನ್ ಪಾಸ್, ಸಿಪ್ಕಿಲಾ ಇದೆ, ನಾಥುಲಾ ಪಾಸ್ ಇದೆ, ಬೊಮ್ಡಿಲಾ ಪಾಸ್ ಇದೆ. ಇವು ಡೀಟೇಲ್ಸ್ ಯಾವ ಸ್ಟೇಟ್ಸ್ ನಲ್ಲಿ ಇರುತ್ತೆ ಕೇಳ್ಬೋದು, ಅದನ್ನ ನೆನ್ಪಿಟ್ಕೊಳ್ಳಿ. ಡೀಟೇಲ್ಸ್ ಮುಂದಿನ ಬುಕ್ ನಲ್ಲಿ ಇಲ್ಲಿ NCERT ಗೊತ್ತಿರುತ್ತೆ. ಜಸ್ಟ್ NCERT ಬುಕ್ ನಲ್ಲಿ ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟ್, ಫಿಸಿಕಲ್ ಮ್ಯಾಪ್ ಆಫ್ ದ ಇಂಡಿಯಾ. ಸೊ ನಾವು ಡಿಸ್ಕ್ರೈಬ್ ದ ಫಿಸಿಕಲ್ ವೇರಿಯೇಷನ್ಸ್ ಅಕ್ರಾಸ್ ದ ಟ್ರಾವೆಲಿಂಗ್ ಮಾಡುವಾಗ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಮ್ಗೆ ಗೊತ್ತಿದೆಯಲ್ಲ, ಕಾಶ್ಮೀರ ಟು ಕನ್ಯಾಕುಮಾರಿವರೆಗೂ, ಜೈಸಲ್ಮರ್ ರಾಜಸ್ಥಾನದಿಂದ ಇಂಪಾಲ್ ಮಣಿಪುರ್ವರೆಗೂ ಈ ತರ ಫಿಸಿಕಲ್ ಬ್ಯಾರಿಯರ್ ಇದೆ. 6,100 ಕಿಲೋಮೀಟರ್ ಇದೇನು ನಮ್ದು
ಕೋಸ್ಟ್ ಲೈನ್ ಇದೆ, ಇನ್ಕ್ಲೂಡಿಂಗ್ ಮೇನ್ಲ್ಯಾಂಡ್ ಎಷ್ಟಿದೆ 7015 ಕಿಲೋಮೀಟರ್. ಇದು ಇವೆರಡು ಇಂಪಾರ್ಟೆಂಟ್ ಪಾಯಿಂಟ್ಸ್, ಇದು ನೆನ್ಪಿಟ್ಕೊಳ್ಳಿ. ಆಮೇಲೆ ಅಂಡಮಾನ್ ನಿಕೋಬಾರ್ ಇದೆ, ಹೌದಲ್ವಾ. ಬೇ ಆಫ್ ಬೆಂಗಾಲ್ ಇದೆ, ಆಮೇಲೆ ಈ ಕಡೆ ಲಕ್ಷದ್ವೀಪ ಇದೆ, ಅರವಿಂದ್ ಸಿ ಇದೆ. ಇದೆಲ್ಲ ಇಂಡಿಯನ್ ಫಿಸಿಕಲ್ ಬ್ಯಾರಿಯರ್ ಅಂತ ಕರಿತೇವೆ ನಾವು. ಇದೆಲ್ಲ ಫಿಸಿಕಲ್ ಬ್ಯಾರಿಯರ್. ಇಂಡಿಯನ್ ನೇಬರ್ ಕಂಟ್ರೀಸ್ ಇದಾವಪ್ಪ, ಹೌದಲ್ವಾ. ಏಷ್ಯನ್ ಅಲ್ಲಿ 2 ಆರ್ಮ್ಸ್ ಇದೆ, ಬೇ ಆಫ್ ಬೆಂಗಾಲ್, ಅರವಿಂದ್ ಸಿ ಇದೆ, ನೇಬರಿಂಗ್ ಕಂಟ್ರೀಸ್ ಇದಾವೆ. ಈ ಕಡೆ ಅದ್ರ ಜೊತೆಗೆ ಶ್ರೀಲಂಕಾ, ಮಾಲ್ಡೀವ್ಸ್ 2 ಐಲ್ಯಾಂಡ್ ಕಂಟ್ರೀಸ್ ಇದಾವೆ, ಲೊಕೇಟೆಡ್ ಇನ್ ಇಂಡಿಯನ್ ಓಷನ್ ಇದೆ. ಶ್ರೀಲಂಕಾ ಸಪರೇಟೆಡ್ ಫ್ರಮ್ ದ ಗಲ್ಫ್ ಆಫ್ ಮನ್ನಾರ್, ಪಾಕ್ ಸ್ಟೇಟ್ ಸಪರೇಟ್ ಮಾಡುತ್ತೆ. ಇದು ಇಲ್ಲಿ ಗೊತ್ತಿದೆಯಲ್ಲ ಮ್ಯಾಪ್ ನಲ್ಲಿ, ಶ್ರೀಲಂಕಾ ಇಲ್ಲಿ ಬರುತ್ತೆ, ಇದು ಸಪರೇಟ್ ಮಾಡುತ್ತೆ ಅಂತ ಹೇಳ್ತಾನೆ. ಇದು ಜಸ್ಟ್ ಇದು ಒಂದು ಅಷ್ಟೊಂದು ಡೀಟೇಲ್ಸ್ ಜಸ್ಟ್ ಗೊತ್ತಿರಲಿ ಇಂಡಿಯನ್ ಫಿಸಿಕಲ್, ಇದು ತುಂಬಾ ಹೆಲ್ಪ್ ಆಗುತ್ತೆ. ಗಲ್ಫ್ ಆಫ್ ಸ್ಟೇಟ್, ಗಲ್ಫ್ ಮತ್ತು ಸ್ಟೇಟ್ ಬಗ್ಗೆ ಏನ್ ಡಿಫರೆನ್ಸ್ ಅಂತ ಕಮೆಂಟ್ ಮಾಡಿ ನೋಡೋಣ. ಗಲ್ಫ್ ಅಂದ್ರೆ ಸ್ಟೇಟ್ ಅಂದ್ರೆ ಅದನ್ನು ಮಾಡಿ, ನಂಗೆ ಗೊತ್ತಿದೆ, ಕಮೆಂಟ್ ಮಾಡಿ ನೋಡೋಣ. Physical barriers is the hindrance interaction over neighboring countries. Modern times give the example how we have overcome these difficulties. ಇದೇನಿಲ್ಲ, ಇಷ್ಟು ನಮ್ಮ ಇಂಡಿಯಾ ಫಸ್ಟ್ ಚಾಪ್ಟರ್ ನಲ್ಲಿ ಇಂಡಿಯಾ ಬಗ್ಗೆ ನಾವು ಸೈಜು ಮತ್ತು ಇಂಡಿಯಾದಲ್ಲಿ ಏನೇನಿದೆ, ರಿವರ್ಸ್ ಇದೆ, ಮೌಂಟೇನ್ಸ್ ರೇಂಜಸ್ ಇದಾವೆ, ಆಮೇಲೆ ಹಿಮಾಲಯ ಇದೆ, ವೆಸ್ಟರ್ನ್ ಘಾಟ್ಸ್ ಇದೆ, ಈಸ್ಟರ್ನ್ ಘಾಟ್ಸ್ ಇದೆ, ಮತ್ತು ಟೈಮ್ ಡಿಫರೆನ್ಸ್ ಎಷ್ಟು, ಮತ್ತೆ ವೇ ಪಾಸ್ ಇದಾವೆ, ಏನೇನು ಕಂಟ್ರೀಸ್ಗಳಿದ್ದಾವೆ, ಏನೇನು ರಿವರ್ಸ್ ಇದಾವೆ, ಎಲ್ಲ ನಾವು ಫಸ್ಟ್ ಚಾಪ್ಟರ್ ನಲ್ಲಿ ಓದಿದ್ದೇವೆ. ಇಷ್ಟು ಫಸ್ಟ್ ಚಾಪ್ಟರ್ ನಲ್ಲಿ ನೆಕ್ಸ್ಟ್ ಚಾಪ್ಟರ್ ನಲ್ಲಿ ಅದನ್ನು ನೋಡೋಣ. ಇದು ಫಸ್ಟ್ ಯೂನಿಟ್ ಮುಗಿತು. ಸೆಕೆಂಡ್ ಯೂನಿಟ್ ನಲ್ಲಿ ಸ್ಟ್ರಕ್ಚರ್ ಫಿಸಿಯೋಗ್ರಫಿ ಬಗ್ಗೆ ನೋಡೋಣ. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು